ಸರ್ ನಮ್ಮ ಹೆಸರು ಗಗನ್‌ದೀಪ್ ಅಂತ. ಇಲ್ಲೇ ಆನೇಕಲ್ ತಾಲೂಕು ಕುಂಬಾರನಹಳ್ಳಿ ಗ್ರಾಮ, ಕಸ್ಬಾ ಹೋಬಳಿ, ಆರ್ಗದ್ದೆ ಪೋಸ್ಟಿಂದ ಇದೀವಿ ಸರ್ ನಾವು. ಟೊಮೊಟೊ ಬೆಳೆ ಬೆಳಿತೀವಿ. ಇದು ಸುಮಾರು 2 ವರ್ಷದಿಂದ ನಾವು ಟೊಮೊಟೊನೇ ಹಾಕೊಂಡು ಬರ್ತಾ ಇದೀವಿ. ಮುಂಚೆ ಇದಲ್ಲೆಲ್ಲ ರಾಗಿ ಮಾಡ್ತಾ ಇದ್ವಿ. ಬೋರ್ ಹಾಕ್ತ್ರಿ ನಮ್ಮ ಮಾವ ಅವ್ರದ್ದೇ ಬೋರ್ ಇತ್ತು. ಅವ್ರದ್ದು ನೀರಿತ್ತು. ಅದಕ್ಕೋಸ್ಕರ ಸುಮಾರು 1 ಎಕರೆ 1 ಕಿಲೋಮೀಟರಿಂದ ಪೈಪ್‌ಲೈನ್ ಮಾಡ್ಕೊಂಡು ಬಂದು ನಮ್ದು ಮೂಲ ಜಮೀನು ಬಂದು ಇಲ್ಲಿರೋದು. ಆದ ಕಾರಣದಿಂದ ನಾವು ಮಾಮೂಲಿ ಇಲ್ಲಿ ಟೊಮೊಟೊ ಬೆಳೆಯೋಣ ಅನ್ಕೊಂಡು ಸುಮಾರು 2 ವರ್ಷದಿಂದ ಟೊಮೊಟೊನೇ ಮಾಡ್ತಾ ಇದೀವಿ. ಆ ಕಾರಣಕ್ಕೋಸ್ಕರ ಒಂದು ವರ್ಷ ಲಾಭ ಸಿಕ್ಕುತ್ತೆ, ಒಂದು ವರ್ಷ ನಷ್ಟ ಆಗುತ್ತೆ. ಹಂಗಂತ ಹೇಳ್ಬಿಟ್ಟು ನಾವು ಟೊಮೊಟೊ ಬಿಟ್ಟು ಇನ್ನೇನು ನಾವಿಲ್ಲಿ ಇದು ಮಾಡ್ತಾ ಇಲ್ಲ. ಬರೀ ಟೊಮೊಟೊನೇ ಬೆಳೀತಾ ಇದೀವಿ ಸುಮಾರು ಒಂದು 2 ವರ್ಷದಿಂದ. ಆ ಕಾರಣದಿಂದ ಸುಮಾರು 2 ವರ್ಷದಿಂದ ಟೊಮೊಟೊನೇ ಮಾಡ್ತಾ ಇದೀವಿ. ಏನ್ ಲಾಭನೋ ನಷ್ಟನೋ ನಮ್ಗೆ ಸುಮಾರು ಒಂದು ವರ್ಷ ಲಾಭ ಸಿಕ್ಕುತ್ತೆ, ಒಂದು ವರ್ಷ ನಷ್ಟ ಆಗುತ್ತೆ. ಹಂಗಂತ ಹೇಳ್ಬಿಟ್ಟು ನಾವು ಬೇರೆ ಏನು ಹಾಕಕ್ ಹೋಗಿಲ್ಲ. ಟೊಮೊಟೊ ಬೆಳಿತೀವಿ, ತಪ್ಪ್ರೆ ಬೀನ್ಸ್ ಹಾಕ್ತಿವಿ. ಅದ್ ಬಿಟ್ರೆ ಶಾಮಂತಿಗೆ ಬೆಳಿತೀವಿ. ಅದ್ ಬಿಟ್ರೆ ನಮ್ದು ಮೂಲ ಬಂದು ಶಾಮಂತಿಗೆನೆ ಬೆಳೀತಾ ಇದ್ದಿದ್ದು. ಸುಮಾರು 2 ವರ್ಷದಿಂದ ನಾವು ಏನೋ ಒಂದು ಹೊಸ ಪ್ರಯತ್ನ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಅದಕ್ಕೋಸ್ಕರ ಇದ್ ಮಾಡಿದ್ದೀವಿ. ಟೊಮೊಟೊ ಹಾಕೊಂಡು ಬರ್ತಾ ಇದೀವಿ 2 ವರ್ಷದಿಂದ. ಸೊ ಪರವಾಗಿಲ್ಲ ಸರ್, ಏನ್ ನಮ್ಗೇನಂತದೇನು ತುಂಬಾ ಲಾಭದಲ್ಲೇ ಇದೀವಿ. ನಮ್ಗೇನ್ ನಷ್ಟ ಏನೋ ಅನ್ಸಿಲ್ಲ. ಸರ್ ಭೂಮಿ ನಾವು 3 ಸರಿ ಉಳ್ತೀವಿ, ಕಲ್ಟಿವೇಷನ್ ಮಾಡ್ತೀವಿ. ಬಾಡಿಗೆಗೆ ಕರ್ಸಿ ನಾವು ಭೂಮಿ ಎಲ್ಲ ಉಳುಮೆ ಮಾಡಿ ಒಂದು 3 ಸರಿ ಉಳುಮೆ ಮಾಡಿ, ತಿರ್ಗಾ ಅದಕ್ಕೆ ರೋಟ್ರ್ ಹಾಕ್ಸಿ, ತಿರ್ಗಾ ಬೆಡ್ ಹಾಕ್ಸಿ, ತಿರ್ಗಾ ಕೋಳಿ ಗೊಬ್ಬರ, ತಿಪ್ಪೆ ಗೊಬ್ಬರ ಎಲ್ಲ ಹೊಡ್ಸಿ, ಸುಮಾರು ಇದೆಲ್ಲ ಮಾಡಿ ತಾಕತ್ತೆಲ್ಲ ಮಾಡಿ ಆಮೇಲೆ ನಾವು ಇದು ಮಾಡ್ತೀವಿ ಸರ್. ನರ್ಸರಿಯಿಂದ ನಾರ್ ತಂದು ನೆಟ್ಟಿ ಮಾಡ್ತೀವಿ ಸರ್ ನಾವು. ಸರ್ ನಾವೆಲ್ಲ ಮಣ್ಣು ಪರೀಕ್ಷೆ ಎಲ್ಲ ಏನು ಮಾಡಿಲ್ಲ ಸರ್. ಒಂದು ನಂಬಿಕೆ ಮೇಲೆ ನಾವು ಮಾಡ್ತೀವಿ ಹೊರ್ತು ಇವತ್ತಿಗೂ ನಾವು ಮಣ್ಣು ಅವ್ರನ್ನ ಕರ್ಸ್ಕೊಂಡ್ಬಂದು ನಾವು ಮಣ್ಣು ಪರೀಕ್ಷೆ ಅಂತೂ ಇವತ್ತಿಗೂ ನಾವು ಮಾಡಿಸಿಲ್ಲ. ಸುಮ್ಮನೆ ಮಾಮೂಲಿ ಮಾಡ್ತಾ ಇರ್ತೀವಿ ಸರ್ ನಾವು. ಯಾವುದೋ ಒಂದು ಬೆಳೆ ಇಕ್ಬೇಕು ಅಂತ ಮನ್ಸು ಬಂದಿದ ತಕ್ಷಣ ಹಂಗೆ ನಾವು ಮಾಡ್ತಾ ಇರ್ತೀವಿ ಸರ್ ನಾವು. ಹೌದು, ಅವ್ರನ್ನ ಕೇಳಬೇಕು ಇವ್ರನ್ನ ಕೇಳಬೇಕು ಅಂತ ನಾವು ಯಾವತ್ತೂ ಅನ್ಕೊಂಡು ಮಾಡಿಲ್ಲ. ಇವತ್ತಿಗೂ ಅಷ್ಟೇ ಮಾಡ್ತಾ ಇರ್ತೀವಿ ಸರ್. ಟೊಮೊಟೊ ಬಿಟ್ಟರೆ ನಾವು ಇನ್ನೇನು 1 ಎಕರಲ್ಲಿ 2 ವರ್ಷದಿಂದ ಟೊಮೊಟೊನೇ ಮಾಡ್ಕೊಂಡು ಬರ್ತಾ ಇದೀವಿ. ಅದು ಬಿಟ್ಟರೆ ಇನ್ನೇನು ಇಲ್ಲಿ ಸಸಿ ಮಾಡಿಲ್ಲ ನಾವು. ಸರ್ ನಾವು ಗಿಡ ಹತ್ರ ಬಂದರೆ ಕೂಲರ್ನ ಬಿಟ್ಟು ಲೇಬರ್ಸ್ ಬಿಟ್ಟು ನಾವು ಗಿಡದ ಹತ್ರ ಕಿತ್ತಾಕ್ಸ್ತೀವಿ. ಮಿಕ್ಕಿದಿಲ್ಲಿ ಪಾತಿ ಹತ್ರ ಎಲ್ಲ ಏನಿದೆಯೋ ಅಲ್ಲಿ ಸೆಂಟ್ರ್ ಪಾತಿನಲ್ಲಿ ನಾವು ಕಳೆ ಔಷಧಿ ಹೊಡ್ಕೊಂಡು ನಾವು ನಿಯಂತ್ರಣ ಮಾಡ್ಕೊಂತೀವಿ ಸರ್ ನಾವು. ಮಾಮೂಲಿ 2 ಅಡಿಗೆ ಒಂದೊಂದು ಗಿಡ ಊಂತ್ಕೊಂಡು ಬರ್ತೀವಿ. 5 ಅಡಿಗೆ ಒಂದು ಸಾಲು ಹೊಡ್ಸ್ಕೊಂತೀವಿ. ಎಲ್ಲ ಇದು ಮಾಡ್ಕೊಂಡು ನಮ್ದು ಏನಿದೆಯೋ ರೋಗ ನಿಯಂತ್ರಣೆಗೆ ನಾವೇನು ಬೇಕೋ ಎಲ್ಲ ಔಷಧಿ ತಂದು ಸಿಂಪಡಣೆ ಮಾಡಿ ನಾವೆಲ್ಲ ಮಾಮೂಲಿ ಮಾಡಿಕೊಂಡು ಎಲ್ಲ ರೆಡಿ ಮಾಡ್ಕೊಂಡು ಒಂದು ಹಂತಕ್ಕೆ ತಂದು ಇದು ಮಾಡ್ತೀವಿ ಸರ್ ನಾವು. ಸರ್ ಟೊಮೊಟೊಗೆ ಅಂದ್ರೆ ಕರ್ಜೆಟ್ ಅಂತ ಬರುತ್ತೆ ಬುಡದಲ್ಲಿ. ಅದೊಂದು ನಿಯಂತ್ರಣ ಮಾಡ್ಕೊಂಡ್ಮೇಲೆ ಕರ್ಜೆಟ್ ಅಂತ ಬರುತ್ತೆ. ಅದೊಂದು ನಿಯಂತ್ರಣ ಮಾಡ್ಕೊಂಡಿದ್ದಾದ್ಮೇಲೆ ಮಾಮೂಲಿ ಗಿಡದಲ್ಲಿ ಕಪ್ಪು ಚುಕ್ಕೆ ಅಂತ ಬರುತ್ತೆ. ಮಾಮೂಲಿ ಆ ಕಪ್ಪು ಚುಕ್ಕೆ ಒಂದು ನಿಯಂತ್ರಣ ಮಾಡ್ಕೊಂಡ್ರೆ ನಮ್ಗೆ ಏನೂ ಇರಲ್ಲ. ಆಮೇಲೆ ಗಿಡ ಕಾಯಿ ಬಂದ್ಮೇಲೆ ಔಷಧಿ ಸಿಂಪಡಣೆ ಮಾಡ್ಕೋಬೇಕು. ಇವಾಗೆಲ್ಲ ಮಾಮೂಲಿ ಫರ್ಟಿಲೈಸರ್ಸ್ ಎಲ್ಲ ತುಂಬಾ ಚೆನ್ನಾಗೇ ಕೊಡ್ತಾರೆ ಔಷಧಿ ಅಂಗಡಿನಲ್ಲೆಲ್ಲ ಮಾಮೂಲಿ. ಅದಕ್ಕೇನು ನಮ್ಗೇನು ತೊಂದರೆ ಇಲ್ಲ. ಇಲ್ಲಿಂದ ಆನೇಕಲ್ಗೆ ಹೋದ್ರೆ ಒಂದು 5 ಕಿಲೋಮೀಟರ್ಗೆ ಹೋದ್ರೆ ವೆಂಕಟೇಶ್ವರ ಅಂತ ಇದೆ. ಅವರು ಪ್ರಸಾದ್ ಅನ್ನೋರು ಕೊಡ್ತಾರೆ. ಮತ್ತೆ ಶೆಟ್ಟಿ ಅಂತ ವಿಕಾಸ್ ಅಂತ ಒಬ್ರಿದ್ದಾರೆ, ಅವ್ರು ಕೊಡ್ತಾರೆ. ಎಲ್ಲ ಮಾಮೂಲಿ ಚೆನ್ನಾಗಿರೋ ಫರ್ಟಿಲೈಸರ್ಸೇ ಕೊಡ್ತಾರೆ ಸರ್. ಬಂದು ನಾವು ಸ್ಪ್ರೇ ಮಾಡಿದ್ರೆ ಹಂಗೆ ಕಂಟ್ರೋಲ್ ಬರುತ್ತೆ. ಒಂದು ಆಮೇಲೆ ಕಾಯಿ ಬಂದವಾಗ ಮೇನ್ ಕಾಯಿ ಬಂದವಾಗ ಊಜಿ ಅಂತ ಬರುತ್ತೆ. ಊಜಿಗೊಂದು ಕಂಟ್ರೋಲ್ ಮಾಡ್ಕೊಂಡ್ರೆ ನಾವು ಊಜಿಗೆ ಆಮೇಲೆ ಡಿಸೀಸಸ್ ಜಾಂಡೀಸ್ ಅಂತ ಬರುತ್ತೆ. ಅವೆರಡು ನಿಯಂತ್ರಣಕ್ಕೆ ಬಂದ್ರೆ ಸರ್ ಆಮೇಲೆ ಕಾಯಿ ಅಂತೂ ಸೂಪರ್ ಆಗಿ ಬರುತ್ತೆ. ಅದಕ್ಕೇನು ಕಾಯಿಗೆ ಏನು ಪ್ರಾಬ್ಲಮ್ ಏನು ಇರಲ್ಲ ಸರ್. ಮೇನ್ ಟೊಮೊಟೊ ಅಂದ್ರೆ ಕಪ್ಪು ಚುಕ್ಕೆ ಬರುತ್ತೆ, ಕರ್ಜೆಟ್ ಹೊಡಿತೆ, ಆಮೇಲೆ ಕಾಯಿ ಮೇಲೆ ಮಚ್ಚೆ ಬರುತ್ತೆ. ಇದು 3 ನಿಯಂತ್ರಣ ಮಾಡ್ಕೊಂಡ್ರೆ ನಾವು ಅದಕ್ಕಿಂತ ಯಾವ್ದು ಇಲ್ಲ ಸರ್. ಕ್ಲೀನ್‌ಗ ಇದ್ ಮಾಡ್ಕೋಬಹುದು ಆರಾಮಾಗಿ. ಇದೇನ್ ಕಷ್ಟಕರ ಬೆಳೆ ಅಲ್ಲ ಸರ್, ಆರಾಮಾಗಿ ಮಾಡ್ಕೋಬಹುದು. ಊಜಿ ಒಂದು ಕಂಟ್ರೋಲ್ ಮಾಡ್ಕೋಬೇಕು. ಆಮೇಲೆ ಕಪ್ಪು ಚುಕ್ಕೆ ಅಂತ ಬರುತ್ತೆ, ಕರ್ಜೆಟ್ಟು, ಇವು 3 ಒಂದು ಕಂಟ್ರೋಲ್ ಬಂದ್ರೆ ಏನು ಇಲ್ಲ ಸರ್ ಇದು. ಸರ್ ವಾರಕ್ಕೊಂದು 2 ಸರಿ ಇಲ್ಲ 3 ಸರಿ ಕ್ಲೈಮೇಟ್ ಮೇಲೆ ಮಾಡ್ತೀವಿ ಸರ್ ನಾವು. ಕ್ಲೈಮೇಟ್ ಇವಾಗ ಕಂಟಿನ್ಯೂಸ್ ಆಗಿ ಮಳೆ ಬಂದ್ರೆ 3 ದಿವಸಕ್ಕೊಂದು ಸರಿ ಮಾಡ್ತೀವಿ. ಇಲ್ಲ 1 ವಾರಕ್ಕೊಂದು ಸರಿ ಮಾಡ್ತೀವಿ. 3 ದಿವಸಕ್ಕಂತೂ ಕಂಪಲ್ಸರಿ ಮಾಡ್ತೀವಿ ಸರ್. ಮಳೆಗಾಲದಲ್ಲಂತೂ 3 ದಿವಸಕ್ಕೊಂದು ಸರಿ ಇರಬೇಕು. ಇಲ್ಲ ರೋಗ ಬಂದ್ಬಿಡುತ್ತೆ. ಇಲ್ಲ ಮೇನ್ ಇರೋದೇ ಔಷಧಿ ಟೊಮೊಟೊ ಗಿಡಕ್ಕೆ. ಅದಕ್ಕೋಸ್ಕರ ಸರ್. ಅದು ಬಿಟ್ರೆ ಇನ್ನೇನಿಲ್ಲ. 3 ದಿವಸಕ್ಕೊಂದು ಸರಿ ಔಷಧಿ ಮಾಡ್ತೀವಿ ನಾವು. ಕಾರ್ಮಿಕರು ಅದೇ ಕಳೆ ಹೊಡೆಯಕ್ಕೆ ಒಂದು ಬೇಕಾಗುತ್ತೆ. ಗಿಡದ ಪಕ್ಕ ಕಳೆ ಕೀಳಕ್ಕೆ. ಆಮೇಲೆ ಟೊಮೊಟೊ ಹಣ್ಣು ಬಂದವಾಗ ಅದಕ್ಕೆ ಮಾತ್ರ ಕಾರ್ಮಿಕರು ಬೇಕಾಗುತ್ತೆ ಸರ್. ಇಲ್ಲೇ ಯಾರ್ಗದ್ದೆ ಪೋಸ್ಟ್ ಇದೆ. ಅಲ್ಲಿಂದ ನಮ್ಗೆ ಅವರೇ ಬರ್ತಾರೆ ಸರ್. ನಮ್ಗೆ ಫೋನ್ ಮಾಡಪ್ಪಡ್ಕ ಅವರೇ ಬರ್ತಾರೆ ಸರ್. ನಮ್ಗೇನು ಕಾರ್ಮಿಕರದ್ದೇನು ನಮ್ಗೆ ಯೋಚನೆ ಇಲ್ಲ. ಬರ್ತಾರೆ ನಮ್ಮ ಜೊತೆ ಅಷ್ಟೇ ಫ್ರೆಂಡ್ಲಿ ಆಗಿರ್ತಾರೆ. ನಮ್ಗೇನು ಬೇಕೋ ಅವರು ತೊಂದರೆ ಏನು ಮಾಡಲ್ಲ. ಏನು ಬೇಕೋ ಅವರು ಇದು ಮಾಡ್ಕೊಳ್ತಾರೆ. ಎಲ್ಲ ಇದು ಮಾಡ್ಕೊಂಡು ಆರಾಮಾಗಿ ಒಂಥರ ಫ್ರೆಂಡ್ಲಿ ಥರ ಸ್ನೇಹಿತರ ಥರ ಇದ್ದು ಮಾಡ್ಕೊಟ್ಬಿಟ್ಟು ಹೋಗ್ತಾರೆ ಸರ್. ನಮ್ಗೇನು ಕಾರ್ಮಿಕರದ್ದೇನು ಯೋಚನೆ ಇಲ್ಲ ಸರ್ ನಮಗೆ. ಸರ್ 1 ಎಕರೆಗೆ ನಾನು 4,000 ಸಸಿ ನೆಟ್ಟಿದ್ದೀನಿ. ಒಂದು ಸಸಿ ಬಂದು ₹1 ಅಷ್ಟೇ ಸರ್. ಇಲ್ಲೇ ರಾಮಸಾಗರದ ಹತ್ರ ತತ್ತೀವಿ. ಇಲ್ಲೇ ಚಂದಾಪುರ ಹತ್ರ ರಾಮಸಾಗರ ಇದೆ, ಅಲ್ಲಿ ತತ್ತೀವಿ ಸರ್. ಅವರೇ ಡೆಲಿವರಿ ಕೊಡ್ತಾರೆ. ನಮ್ಗೆ ಅಲ್ಲಿ ಬೇಡ ಅಂದರೆ ಮಂಡಿ ಇದೆ ಹೊಸೂರಲ್ಲಿ, ಅವರೇ ತೊಗೊಂಡು ಹೋಗ್ತಾರಲ್ಲ, ಅವರೇ ಬೇಕಾದ್ರೆ ಫೋನ್ ಮಾಡಿದ್ರೆ ಅವರೇ ತಂದು ಮನೆ ಹತ್ರ ಕೊಟ್ಬಿಟ್ಟು ಹೋಗ್ತಾರೆ ಸರ್ ನಮಗೆ. 1 ಅಡಿಗೆ ಒಂದೊಂದು ಮಾಡ್ತೀವಿ ಸರ್. ಒಬ್ಬೊಬ್ರು 2 ಅಡಿಗೆ ಮಾಡ್ತಾರೆ. ನಾವು ಮಾಡ್ತಾ ಇರೋದು 2 ವರ್ಷದಿಂದ ಬಂದು 1 ಅಡಿಗೆ ಮಾಡ್ತಾ ಇದ್ದೀವಿ ಸರ್. ನಮಗೆ ಹಂಗೆ ಇಳುವರಿನೂ ನಮ್ಗೆ ಅಷ್ಟೇ ಚೆನ್ನಾಗಿದೆ. ನಮಗೆ 5 ಅಡಿಗೆ ಒಂದು ಸಾಲು ಹೊಡ್ಸಿದ್ದೀವಿ ಸರ್ ನಾವು. ಇಳುವರಿನೂ ಅಷ್ಟೇ ಚೆನ್ನಾಗಿ ಬಂದಿದೆ ಸರ್. ನಮ್ಗೆ ಇವತ್ತಿಗೂ ಇಳುವರಿ ಏನಿಲ್ಲ.
ಒಂದ್ ಎಕರೆ ಒಂದು ಲಾಸ್ಟ್ ಟೈಮ್ 1,500 ಡಿಸೆಂಬರ್ ಟೈಮಲ್ಲಿ 1,500 ಬಾಕ್ಸ್ ಇಳುವರಿ ಕೊಟ್ಟಿದ್ರಿ. ರೇಟ್ ಅಷ್ಟೇ ರೇಟು ಸಿಕ್ಕಿದೆ ಸರ್. ನಮ್ಗೇನು ಪ್ರಾಬ್ಲಮ್ ಏನಿಲ್ಲ, ಲಾಸ್ ಏನಿಲ್ಲ. ಒಂದು ಬಾಕ್ಸ್ 300 ರೂಪಾಯಿ ಹೋದ್ರೂ ನಾವು ಹಾಕಿದ ಬಂಡವಾಳ ಎಲ್ಲ ಆರಾಮಾಗಿ ಸೇಫಾಗಿ ಮನೆಗೆ ಬರುತ್ತೆ ಸರ್. ನಮಗೆ ಲಾಭ ಅನ್ನೋದಿಲ್ಲ, ನಷ್ಟ ಅನ್ನೋದಿಲ್ಲ ಸರ್. ಆರಾಮಾಗಿ 300 ರೂಪಾಯಿ ಹೋದ್ರೂ ನಮಗೆ ಮಾಮೂಲಿ 1,000 ಬಾಕ್ಸ್ ಹೋದ್ರೂ 3 ಲಕ್ಷ, 1 ಲಕ್ಷ ಖರ್ಚು ಮಾಡಿದ್ರೂ 1 ಲಕ್ಷ, ಲೇಬರ್ಸ್ಗೆಲ್ಲ ಹೋಗಿ 1,500 ಲಕ್ಷ ಲಾಭದಲ್ಲೇ ಇರ್ತೀವಿ ಸರ್. ನಮ್ಗೆ ನಷ್ಟ ಏನಿಲ್ಲ ಸರ್ ಅದು. 1 ಎಕರೆಗೆ ಬಂದು ನಾವು 1,500,000 ಲಕ್ಷ ಬಂಡವಾಳ ಹಾಕಿದ್ದೀವಿ ಸರ್. ಗೂಟ ಬಂದು ಇವಾಗ ನಿಮ್ಗೆ ಗೊತ್ತಿರೋ ಪ್ರಕಾರನೇ 32 ರೂಪಾಯಿ ಒಂದು ಗೂಟ ಬಂದು ಒಂದು 1,500 1,800 ಗೂಟ ಬಿದ್ದಿದೆ. ನಮ್ಗೆ ವಾಲ್ ಗೂಟ ಎಲ್ಲ ಸೇರಿಸಿ 1,800 ಗೂಟ ಬಿದ್ದಿದೆ. ಆ ಕಾರಣದಿಂದ ಗೂಟಕ್ಕೊಂದು ಇದು ಬರುತ್ತೆ, ಆಮೇಲೆ ಪೇಪರ್ಗೊಂದು ಕಾಸ್ಟ್ ಬೀಳುತ್ತೆ. ಅದು ಬಿಟ್ಟರೆ ನಮ್ಗೇನು ಅಷ್ಟೊಂದು ಇದಿಲ್ಲ ಸರ್. 2 ಬೆಳೆ ತಗೋಬೋದು ಸರ್. ಬೇಕಾದ್ರೆ ಪೇಪರ್ ಹಾಕಿ 2 ಬೆಳೆ ತೆಗಿಬೋದು. ನಮ್ಗೇನು ಲಾಭದಲ್ಲೇ ಇರ್ತೀವಿ ಸರ್. ನಮಗೆ 1,500,000 ಲಕ್ಷ ಬಂಡವಾಳ ಬೇಕು ಸರ್. ಒಂದು ಟೊಮೊಟೊ 1 ಎಕರೆಗೆ ಗೊಬ್ಬರ, ಫರ್ಟಿಲೈಸರ್ ಎಲ್ಲ ಸೇರಿಸಿ ಲಾಸ್ಟ್ವರೆಗೂ 1,500,000 ಲಕ್ಷ ಬೇಕು ಸರ್. ಅದು ಬಿಟ್ಟರೆ ಇನ್ನೇನಿಲ್ಲ ಇದಕ್ಕೆ ಸರ್. ನಮ್ಮ ಮೂಲ ಅಂತ ನಮ್ಮ ತಂದೆನೂ ಕೃಷಿಕರೇ, ತಾಯಿನೂ ಕೃಷಿಕರೇ. ನಮ್ಮ ಮಾವ ಅವ್ರು ಮಾಡ್ತಾರೆ. ನಮ್ಮ ಮಾವ ಇಬ್ರು, ನಾನು ನಮ್ಮ ಮಾವ ಇಬ್ರು ಸೇರಿನೇ ನಾವು ಮಾಡೋದು. ಜೊತೆಯಲ್ಲಿ ಇಬ್ರು ಸೇರಿ ಜೊತೆಗಾರರು. ಪಕ್ಕದಲ್ಲೇ ಇದ್ದೀವಿ, ದೂರ ಏನಿಲ್ಲ. ಇಬ್ರು ಸೇರಿ ಜೊತೆಗಾರರೇ ನಾವು. ಇಬ್ರು ಇವತ್ತಿಗೂ ಒಂದು ಬೆಳೆ ಹಾಕ್ಬೇಕಂದ್ರೂ ಇಬ್ರು ಜೊತೆನಲ್ಲೇ ಮಾಡ್ತೀವಿ ಹೊರತು ಬೇರೆ ಏನು ಮಾಡ್ತಾ ಇಲ್ಲ. ಇಬ್ರು ಸೇರಿ ಮಾಡ್ತೀವಿ. ಅವರು ಹಾಕಿ ಬಂಡವಾಳ, ನಾವು ಹಾಕಿ ಬಂಡವಾಳ, ಇಬ್ರು ಒಟ್ಟಿಗೆನೇ ಮಾಡ್ತೀವಿ. ಅದ್ರಲ್ಲಿ ಏನು ಇಲ್ಲ ಸರ್. ನಮಗೆ ಇಬ್ರು ಒಟ್ಟಿಗೆ ಮಾಡೋದಕ್ಕೆ ಈ ತರ ಒಂದು ಬೆಳೆ ಲಾಸ್ಟ್ ಅಲ್ಲ ಒಂದು ಔಟ್ಪುಟ್ ತರಕ್ಕೆ ಇಬ್ರು ಮಾಡಿದೀವಿ ಸರ್. ಒಂದು ಔಟ್ಪುಟ್ ಬರೋ ಕಾರಣ ಇಬ್ರು ಸೇರಿ ಮಾಡ್ತಾ ಇದೀವಿ ಸರ್. ಏನು ಅದ್ರಲ್ಲಿ ಇಬ್ರು ಜೊತೆನಲ್ಲಿ ಬಿಟ್ರೆ ಇನ್ಯಾರು ಮಾಡಲ್ಲ ಸರ್ ನಾವು. ಇಬ್ರು ಲಾಸ್ಟ್ ಟೈಮ್ ಗೂಟ ಒಂದು ಹಾಕ್ತಾರೆ ಲೇಬರ್ಸ್ ಬಂದು. ಅದ್ ಬಿಟ್ರೆ ಇನ್ನು ಲಾಸ್ಟ್ ಇಬ್ರೇ ಒಂದು ಔಷಧಿ ಹೊಡಿಬೇಕಾದ್ರೂ ಸಿಂಪರಣೆ ಮಾಡ್ಬೇಕಾದ್ರೂ ನಮ್ಮ ಮಾವ ನಾವ್ ಇಬ್ರು ಸೇರಿ ಒಟ್ಟಿಗೆ ಮಾಡ್ತೀವಿ ಸರ್ ನಾವು. ಸರ್ ನರ್ಸರಿಗೆ ಹೋದ್ರೆ ಸುಮಾರು ತಳಿ ಹೇಳ್ತಾರೆ ಸರ್ ಅವರು. ಇವಾಗ ನಾಟಿ ಉಣಿ ಅಂತ ಹೇಳ್ತಾರೆ ಸರ್. ಲಾಸ್ಟ್ ಟೈಮ್ ಅಮೃಷ ಉಣಿದ್ದೆ. ಒಬ್ಬೊಬ್ರಿಗೆ ಇಳುವರಿ ಬರುತ್ತೆ ಬೇಸಿಗೆನಲ್ಲಿ, ನಮ್ಗೆ ಗೊತ್ತಿಲ್ಲ. ಏನೋ ಒಂದು ಹೊಸ ಅನುಭೋಗ ಅಂತ ಹೇಳ್ಬಿಟ್ಟು ನಾವು ಲಾಸ್ಟ್ ಟೈಮ್ 5002 ಹಾಕಿದ್ರಿ. ಅದು ಅಂತೂ ಸಖತ್ ಇಳುವರಿ ಕೊಟ್ಟಿತ್ತು. ಆಮೇಲೆ ಲಾಸ್ಟ್ ಟೈಮು ಇಲ್ಲೇ ಪಕ್ಕದಲ್ಲೇ ಇನ್ನೊಂದು 1 ಎಕರೆ ಅಲ್ಲೇ ಮಾಡ್ಕೊಂಡಿದ್ದೀವಿ. ಅಲ್ಲಿ ಬಂದು ಅಮೃಷ ಅಂತ ನಾಟಿ ಮಾಡಿದ್ರಿ. ಅಮೃಷ ಬೇಸಿಗೆನಲ್ಲಿ ಏನು ಅಷ್ಟೊಂದು ಇಳುವರಿ ಕೊಟ್ಟಿಲ್ಲ ಸರ್. ಒಬ್ಬೊಬ್ರಿಗೆ ಇಳುವರಿ ಬರುತ್ತೆ ಅಂತಾರೆ. ಅದು ಅವ್ರು ಏನು ಮಾಡಿತಾರ ನಮ್ಗೆ ಗೊತ್ತಿಲ್ಲ. ಆದರೆ ಅಮೃಷ ನಮ್ಗೆ ಅಷ್ಟೊಂದು ಇಳುವರಿ ಕೊಟ್ಟಿಲ್ಲ ಬೇಸಿಗೆನಲ್ಲಿ. ಅದಕ್ಕೆ ಈ ಸರಿ ಬಂದು ಯೋಗಿ 35 ಅನ್ನೋದು ಸಸಿ ನಾಟಿ ಮಾಡಿದ್ದೀವಿ ಸರ್. ಕಾಯೆಲ್ಲ ಈ ಥರ ಇದೆ. ಒಳ್ಳೆ ಇಳುವರಿನೇ ಇದೆ ಸರ್. ಔಟ್ಪುಟ್ವರೆಗೂ ಒಳ್ಳೆ ಇಳುವರಿ ಇದೆ. ಹೊಸೂರ್ಗೆ ಹಾಕ್ತೀವಿ. ನಮ್ಗೇನು ಇವಾಗ ಹೊಸೂರ್ಗೆ ಹಾಕ್ದ್ರೂ ಟಂಪ ಬರುತ್ತೆ, ಹಾಕೊಂಡು ಹೋಗ್ತಾರೆ. ತಿರ್ಗಾ ಸಂಜೆ ಪಟ್ಗೆ ನಮ್ಗೆ ಬೆಳಗ್ಗೆ ಏನು ಮಾರ್ಕೆಟ್ ಹೋಗುತ್ತೋ ಬೆಳಗ್ಗೆ 10 ಗಂಟೆ ಪಟ್ಟು ನಮ್ಗೆ ವಾಟ್ಸಪ್ ಮಾಡ್ಬಿಡ್ತಾರೆ ಸರ್. ಇವಾಗೇನು ನಾವು ಮಾರ್ಕೆಟ್ಗೆ ಹೋಗ್ಬೇಕು ಅನ್ನೋದು ಅವಶ್ಯಕತೆ ಇಲ್ಲ. 3 ಮಂಡಿನಲ್ಲಿ ನಾವು ಏನು ಕೇಳ್ಕೊಂತೀರೋ ರೇಟು, ಅದೇ ರೇಟಲ್ಲೇ ಇರುತ್ತೆ ಸರ್. ನಾವು 5 ಮೂಟೆ ಗೊಬ್ಬರ ಹಾಕಿದ್ದೀವಿ. DIP, ಆಮೇಲೆ 10-24 ಅಂತ ಒಂದು ಬರುತ್ತೆ, 13-13 ಅಂತ ಒಂದು ಬರುತ್ತೆ. ಅದೆಲ್ಲ ಹಾಕಿ ಹೊಂಗೆ ಹಿಂಡಿ ಒಂದು ಹಾಕಿದ್ದೀವಿ ಸರ್. ಆಮೇಲೆ ಬೇವಿನ ಹಿಂಡಿ ಎಲ್ಲ ಹಾಕಿದ್ದೀವಿ ಸರ್. ಒಟ್ಟು ಬೇವಿನ ಹಿಂಡಿ, ಹೊಂಗೆ ಹಿಂಡಿ ಎಲ್ಲ ಸೇರಿಸಿ 10 ಮೂಟೆ ಸರ್. ಅದು DIP ಎಲ್ಲ ಸೇರಿಸಿ ಹೊಂಗೆ ಹಿಂಡಿ, ಬೇವಿನ ಹಿಂಡಿ 10 ಮೂಟೆ ಹಾಕಿದ್ದೀವಿ ಸರ್ ನಾವು. ಸರ್ ಸಾಲಿಂದ ಸಾಲು ನಾವು 5 ಅಡಿಗೆ ಮಾಡ್ಕೊಂಡಿದ್ದೀವಿ ಸರ್. ಒಂದೊಂದ್ಸರಿ 5.5, ಮಳೆಗಾಲದಲ್ಲಿ 5.5 ಮಾಡ್ಕೊತೀವಿ ಸರ್ ನಾವು. ಬೇಸಿಗೆನಲ್ಲಿ 4 ಅಡಿ 4.5 ಮಾಡ್ಕೊತೀವಿ. ಮಳೆಗಾಲದಲ್ಲಿ ಸ್ವಲ್ಪ ಡಿಸೀಸಸ್ ಜಾಸ್ತಿ ಬರುತ್ತೆ, ರೋಗ ಜಾಸ್ತಿ ಬರುತ್ತೆ ಅಂತ ಹೇಳ್ಬಿಟ್ಟು 5.5 ಮಾಡ್ಕೊಂಡಿದ್ದೀವಿ ಸರ್ ನಾವು. ಸರ್ ಮಾರ್ಚಲ್ಲಿ ಲಾಸ್ಟ್ 2 ಇಯರ್ಸ್ ಬ್ಯಾಕು ಮಾರ್ಚಲ್ಲಿ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇತ್ತು, ಮಾರ್ಚ್ ಏಪ್ರಿಲ್ ಅಲ್ಲಿ. ಆಮೇಲೆ ಆವಾಗ ಡೌನ್ ಆಗಿದ್ದು. ನೆಕ್ಸ್ಟ್ ಬಂದು ಅಕ್ಟೋಬರ್ ರೈಸ್ ಆಯ್ತು. 3 ತಿಂಗಳು ರೇಟ್ ಏನು ಸಿಕ್ಕಿಲ್ಲ ಸರ್. ಹಂಗಂತ ನಾವೇನು ಬಿಟ್ಟಿಲ್ಲ. 3 ಮಂತ್ಸ್ ರೇಟ್ ಏನು ಸಿಕ್ಕಿಲ್ಲ ನಮ್ಗೆ. ಹಂಗಂತ ನಾವು ತಿರ್ಗಾ ನಾಟಿ ಮಾಡಿದ್ರೆ ಸಿಕ್ಕಿಲ್ಲ. 300 ರೂಪಾಯಿ ಹೋಯ್ತು. ತಿರ್ಗಾ ಆಮೇಲೆ ಅಕ್ಟೋಬರ್ ಮಂತಲ್ಲಿ ಸರ್ 1,000 ರೂಪಾಯಿ ರೇಟ್ ಸಿಕ್ತು ನಮಗೆ. ಲಾಸ್ ಏನೂ ಆಗಿಲ್ಲ ಸರ್. 1,000 ರೂಪಾಯಿ ಸಿಕ್ತು. ಆಮೇಲೆ ನವಂಬರಲ್ಲಿ ಬಿದ್ದಿದ್ದ ರೇಟು ಇನ್ನೂ ರೈಸ್ ಆಗಿಲ್ಲ. ಮಾಮೂಲಿ 500-600 ರೂಪಾಯಿ ಇದೆ. ಇವತ್ತು ಬಜಾರ್ ಬಂದು 500-600 ಇದೆ ಸರ್. ನಾಟಿ ಬಂದು 800 ರೂಪಾಯಿನೇ ಇದೆ ಅಂತ ಇವತ್ತು ಮಾರ್ಕೆಟು. ಇದು ಹೈಬ್ರಿಡ್ ಬಂದು 500-600 ಓಡ್ತಾ ಇದೆ ಸರ್. ಸೀಸನ್ ಅದು ಟೊಮೊಟೊ ಬಂದು ಲ್ಯಾಟ್ರಿ ಇದ್ದಂಗೆ ಸರ್. ಸಿಕ್ತ್ರೆ ಸಿಕ್ಕುತ್ತೆ, ಇಲ್ಲಾಂದ್ರೆ ಇಲ್ಲ. ಹಂಗಂತ ನಾವು ಮಾಡ್ದಿರಾ ಇರಕ್ಕಾಗಲ್ಲ. ಸ್ವಲ್ಪ ಮಳೆಗಾಲ ಎರಡೂ ಮ್ಯಾನೇಜ್ ಆಗೋದ್ರೆ ಸರ್ ತುಂಬಾ ಚೆನ್ನಾಗೇ ಬೆಳಿಬೋದು ಸರ್. ಒಂದು 6 ಫೀಟ್ ವರೆಗೂ ಬೆಳಿಬೋದು. ಇವಾಗ ನಾವು ಬೆಳೆದಿದ್ದೀವಿ ಒಂದು 5 ಫೀಟ್ 4 ಫೀಟ್ ವರೆಗೂ ಇದೆ ನನ್ನ ಪ್ರಕಾರ. ಇದು ಬೆಳಿಬೋದು. ಏನು ಎರಡು ಮ್ಯಾನೇಜ್ ಕ್ಲೈಮೇಟ್ ಪ್ರಕಾರ ಬೆಳೆಯುತ್ತೆ ಸರ್. ಇದು ಚಾಲೆಂಜಿಂಗ್ ಅಂದ್ರೆ ಹೆಚ್ಚು ಇಳುವರಿ ತೆಗಿಯೋದೇ ಅದೇ ಒಂದು ದೊಡ್ಡ ಚಾಲೆಂಜು. ಮಳೆಗಾಲದಲ್ಲಿ ಬಂದು ಫ್ಲವರ್ಸ್ ಡ್ರಾಪ್ ಆಗುತ್ತೆ, ತಿರ್ಗಾ ಕಾಯಿ ಹಂಗೆ ಡ್ರಾಪ್ ಆಗೋಗುತ್ತೆ. ಇವಾಗ ಕಾಯಿ ಫ್ಲವರ್ ಇವಾಗ ಕಚ್ಚಿರುತ್ತೆ. ನಾವು ಚಿಕ್ಕ ಗಿಡದಲ್ಲಿ ನೋಡ್ಬೇಕಾದ್ರೆ ತುಂಬಾ ಫ್ಲವರಿಂಗ್ ಕಚ್ಚಿರುತ್ತೆ. ಓದ್ತಾ ಅದಕ್ಕೂ ಇವಾಗ ಫರ್ಟಿಲೈಸರ್ಸ್ ಬಂದಿರುತ್ತೆ, ನಾವು ಅದು ಮಾಡ್ತೀವಿ. ಇವಾಗ ಮಳೆಗಾಲ, ಇವಾಗ ಕಂಟಿನ್ಯೂಸ್ ಆಗಿ ಡ್ರಿಪ್ ಇರಿಗೇಷನ್ ಮಾಡಿದ್ರೂ ರೋಗ ಬರುತ್ತೆ. ಹಂಗಂತ ನಾವು ಕಂಟಿನ್ಯೂಸ್ ಆಗಿ ಇದು ಮಾಡೋಕ್ಕಾಗಲ್ಲ. ಸ್ವಲ್ಪ ಗ್ಯಾಪ್ ಬಿಡಪಟ್ಕ ಫ್ಲವರ್ ಡ್ರಾಪ್ ಆಗುತ್ತೆ. ಈ ಮಳೆಗಾಲದಲ್ಲಿ ಏನು ಅಂದ್ರೆ ಹೆಚ್ಚು ಇಳುವರಿ ಕೊಡೋದೇ ಅದೇ ಒಂದು ದೊಡ್ಡ ಚಾಲೆಂಜು ಸರ್ ಫ್ಲವರಲ್ಲಿ. ಬೇಸಿಗೆನಲ್ಲೂ ಅಷ್ಟೇ ತುಂಬಾ ಬಿಸಿಲಿದ್ರೇನು ಇಳುವರಿ ಕೊಡೋದೇ ಒಂದು ದೊಡ್ಡ ಚಾಲೆಂಜ್ ಆಗೋಗಿರುತ್ತೆ ಸರ್ ರೈತರಿಗೆ. ಇದು ಗಿಡ ನಾಟಿ ಮಾಡಿದ್ರಿ,
ಇದು ಗೂಟ ಹಾಕಿದೀವಿ. ಸುಮಾರು ಇದು 32 ರೂಪಾಯಿ ಒಂದು ಗೂಟ ಬೀಳುತ್ತೆ. ಆಮೇಲೆ ನಾವು ಇಲ್ಲಿ ಕಪ್ ದಾರ ಅಂತ ಹಾಕ್ತಿವಿ. ಪ್ಲಾಸ್ಟಿಕ್ ಹಾಕಿದೀವಿ. ಅದು ಏನಾಗುತ್ತೆ ಅಂದ್ರೆ ಪ್ಲಾಸ್ಟಿಕ್ ತೂಕಕ್ಕೆ ಅದು ಬಂದು ಕಟ್ಟಾಗೋಗುತ್ತೆ ಪ್ಲಾಸ್ಟಿಕ್. ಇವಾಗ ಕಟ್ಟಾಗೋದ್ರೆ ತಿರ್ಗಾ ನಾವ್ ಎತ್ತಿ ಕಟ್ಟಕ್ಕಾಗಲ್ಲ. ಈ ಗೂಟ ಎರಡೆರಡು ಏನಕ್ ಹಾಕಿದೀವಿ ಅಂದ್ರೆ ಮಳೆಗಾಲ ಗಾಳಿಗಾಲದಲ್ಲಿ ಏನಾಗೋಗುತ್ತೆ ಅಂದ್ರೆ ಬಿದ್ದೋಗುತ್ತೆ. ಬಿದ್ದೋದ್ರೆ ಆ ಕಡೆ ಈ ಕಡೆ ತಿರ್ಗಾ ನಮ್ಗೆ ಪ್ರಾಬ್ಲಮ್ ಆಗೋಗುತ್ತೆ ಅಂತ ಹೇಳ್ಬಿಟ್ಟು ಎರಡೆರಡು ಗಿಡ ಎರಡೆರಡು ಇದು ಮಾಡಿದೀವಿ ಗೂಟ. ಆ ಕಡೆನೂ ಸಪೋರ್ಟ್ ಇರ್ಬೇಕು, ಈ ಕಡೆನೂ ಸಪೋರ್ಟ್ ಇರ್ಬೇಕು ಅಂತ ಹೇಳ್ಬಿಟ್ಟು ಎರಡೆರಡು ಮಾಡ್ಬಿಟ್ಟು ತಿರ್ಗಾ ಕಪ್ ದಾರ ಎಳ್ದಿದೀವಿ. ಏನಕಂದ್ರೆ ಇದು ಗಿಡನ ಎತ್ತಿ ಕಟ್ಕೊಂಡ್ರೆ ತಿರ್ಗಾ ಕಾಯಿ ಲೇಬರ್ಸ್ ಬಂದ್ರೆ ಆರಾಮಾಗಿ ಕಾಯಿ ಕಿತ್ಕೊಂಡು ಹೋಗ್ಬೋದು. ಸುಮ್ನೆ ಇವಾಗ ಕೆಳಗ್ ಬಿದ್ರೆ ತುಳ್ಕೊಂಡು ತಿರ್ಗಾ ನಮ್ಗೆ ಇನ್ನೊಂದು ಸರಿ ಫಸ್ಲು ಸಿಕ್ಕಲ್ಲ ನಮ್ಗೆ. ತಿರ್ಗಾ ಫ್ಲವರ್ ಅದೇ ತರ ಡ್ರಾಪ್ ಆಗೋಗುತ್ತೆ. ತಿರ್ಗಾ ಏನಂದ್ರೆ ಈ ಗೂಟಕ್ಕೆ ಇದೊಂದು ಕಾಯಿ ಕ್ಲೀನ್ ಆರಾಮಾಗಿ ಕಿತ್ಕೊಂಡು ಲೇಬರ್ಸ್ ಬಂದ್ರು ತೊಂದ್ರೆ ಇಲ್ದಿರ ಆರಾಮಾಗಿ ಕಿತ್ಕೊಂಡು ಹೋಗ್ತಾರೆ. ಇವಾಗ ಬುಕ್ಕೊಂಡು ಅವರು ಮಾಡ್ಬೇಕಂದ್ರೆ ಲೇಬರ್ಸ್ ತುಂಬಾ ಕಷ್ಟ ಆಗೋಗುತ್ತೆ. ಇವಾಗ ಒಂದೇ ಏಜ್ ಅವ್ರು ಬರಲ್ಲ, ವಯಸ್ಸಾದವರು ಬರ್ತಾರೆ ಲೇಬರ್ಸ್. ಅದಕ್ಕೋಸ್ಕರ ನಾವ್ ಏನ್ ಮಾಡ್ತೀವಿ ಅಂದ್ರೆ ಸಪೋರ್ಟಿಂಗ್ ನಿಂತ್ಕೊಂಡುತ್ತೆ ಗಾಡಿ ಆರಾಮಾಗಿ ಕಿತ್ಕೊಂಡು ಹೋಗ್ತಾ ಇರ್ತಾರೆ ಸರ್. ಅದಕ್ಕೋಸ್ಕರ ನಾವು ಈ ಗೂಟ ಐದೈದು ಗಿಡಕ್ಕೆ ಒಂದೊಂದು ಗೂಟ ಹಾಕಿದೀವಿ ನಾವು. ಡಿಸ್ಟೆನ್ಸ್ ಬಂದು 5-5 ಅಡಿಗೆ ಒಬ್ಬೊಬ್ರು 10 8-8 ಗಿಡಕ್ಕೆ ಹಾಕಿ ಅಂತಾರೆ. ನಾವು 5-5 ಗಿಡಕ್ಕೆ ಸಪೋರ್ಟ್ ಚೆನ್ನಾಗಿರ್ಲಿ ಆ ಕಾರಣಕ್ಕೋಸ್ಕರ 5-5 ಅಡಿಗೆ ಒಂದೊಂದು 5-5 ಗಿಡಕ್ಕೆ ಒಂದೊಂದು ಗೂಟ ಹಾಕಿದೀವಿ ಸರ್ ನಾವು. ಸರ್ ಮಿನಿಮಮ್ ಒಂದು 30-40 ಡೇಸ್ ಕಾಯಿ ಕಚ್ಚುತ್ತೆ ಸರ್ ಇದು. ಆಮೇಲೆ ಗಿಡ ಚೆನ್ನಾಗಿ ನಾವು ಇದು ಮಾಡ್ಕೊಂಡು ಹೋದ್ರೆ ಮಿನಿಮಮ್ 60-70 ಡೇಸ್ ನಮಗೆ ಔಟ್ಪುಟ್ ಸಿಕ್ಕುತ್ತೆ ಸರ್. 70-75 ಡೇಸ್ಗೆ ಔಟ್ಪುಟ್ಟು. ಒಂದು ಕಾಯೆಲ್ಲ ಬಂದ್ರೆ ಸರ್ ಮಿನಿಮಮ್ ಒಂದು 4-5 ಕೊಯ್ಲು ಸರ್. ಕ್ಲೀನ್‌ಗ ನಮ್ಗೆ ಲಾಸ್ಟಲ್ಲಿ ಸಣ್ಣ ಗೋಲಿಕಾಯಿ ಅಂತ ಬರುತ್ತೆ. ಅದು ಸಿಕ್ತರೆ ರೇಟ್ ಸಿಕ್ತರೆ ನಮ್ಮ ಅದೃಷ್ಟ, ಇಲ್ಲ ಅಂದ್ರೆ ಇಲ್ಲ. ನಾವು ರೈತರು ಏನ್ ಮಾಡ್ತೀವಿ ಅಂದ್ರೆ ಆ ಗೋಲಿಕಾಯಿನೇ ಚಿಕ್ಕವೇ ನೋಡ್ಕೊಂಡು ಇರಕ್ಕಾಗಲ್ಲ ನಾವು. ಅದನ್ನ ಕಿತ್ತಾಕ್ಬಿಟ್ಟು ಬೇರೆದ್ ನಾವು ಕಲ್ಟಿವೇಶನ್ ಮಾಡ್ಕೊಂತೀವಿ ಹೊರತು ಅದನ್ನ ನೋಡ್ಕೊಂಡು ಇರಕ್ಕಾಗಲ್ಲ. ಮಿನಿಮಮ್ 75 ಡೇಸ್ ನಮ್ಗೆ ಕಾಯಿ ಸಿಕ್ಕುತ್ತೆ ಸರ್. 2 ವರ್ಷದಿಂದ ನಾವು ನಾಟಿ ಮಾಡಿಲ್ಲ. ಈ ಸರಿ ನಾಟಿ ಮಾಡ್ಬೇಕು ಅಂತ ಇದ್ದೀವಿ. ನೆಕ್ಸ್ಟ್ ಬೇಸಿಗೆಗೆ ಮಾಡೋಣ ಅಂತ ಇದ್ದೀವಿ ಸಾವು. ಇವಾಗ ಬಂದು ಹೈಬ್ರಿಡ್ ಮಾಡ್ತೀವಿ ಸರ್ ನಾವು. ಹೈಬ್ರಿಡ್ಗೆ ಸ್ವಲ್ಪ ಡಿಮ್ಯಾಂಡ್ ಇರುತ್ತೆ ಅಂತಾರೆ. ಅದೃಷ್ಟ ಇದ್ದಂಗೆ ಸರ್. ಇವಾಗ ನಾಟಿ ಬಂದು ಇದಕ್ಕಿಂತ ಒಂದು ಕೋಲಾರದಲ್ಲಿ ಎಲ್ಲ ಒಂದು 300 ರೂಪಾಯಿನೋ ಜಾಸ್ತಿ ಲೀಡಿಂಗ್ ಅಲ್ಲಿ ಇದೆ ಅಂತ ಕೇಳಿದೆ. ಈ ಒಂದು ಅದೃಷ್ಟ ಇದ್ದಂಗೆ ಸರ್ ಇವೆಲ್ಲ. ನಾವು ಹೈಬ್ರಿಡ್ ಬಿಟ್ರೆ ನಾಟಿ ಮಾಡಕ್ ಹೋಗಿಲ್ಲ ಸರ್ ನಾವು. ಸರ್ ನಾಟಿಗೆ ಅಂದ್ರೆ ಔಷಧಿ ಕಮ್ಮಿ ಹೊಡಿತಾರೆ ಅಂತಾರೆ. ಹೈಬ್ರಿಡ್ ಸ್ವಲ್ಪ ಔಷಧಿ ಜಾಸ್ತಿ ಹೊಡಿತಾರೆ ಅಂತಾರೆ. ಅಷ್ಟೇ ಸರ್ ಡಿಫ್ರೆನ್ಸ್. ಅದ್ ಬಿಟ್ರೆ ಇನ್ನೇನಿಲ್ಲ ಸರ್. ಮಾಮೂಲಿ ಅದು ಸೇಮ್ ಟೈಮ್ಗೆ ಕಾಯಿ ಬರುತ್ತೆ. ಅಂದ್ರೆ ಹೋದ್ ಸರಿ ನಮ್ಗೆ ಒಂದು ಸಲಾರ್ ಅಂತ ಕೊಟ್ಟಿದ್ರು. ಸಲಾರಲ್ಲಿ ಏನಾಗೋಗಿತ್ತಂದ್ರೆ ಕಾಯಿ ಮಚ್ಚ ಬಂದ್ಬಿಟ್ಟಿತ್ತು. ಅದಕ್ಕೋಸ್ಕರ ನಾವು ನಾಟಿ ಮಾಡಕ್ ಹೋಗಿಲ್ಲ ಸರ್. ಹೈಬ್ರಿಡ್ ಅಂದ್ರೆ ಆರಾಮಾಗಿ ಇರ್ತೀವಿ. ಏನ್ ಕಾಯಿ ಮೇಲೆ ಅಂತ ನಮ್ಗೇನು ಪ್ರಾಬ್ಲಮ್ ಕಾಣಿಸಿಲ್ಲ. ನಾವು ಕಾಯೇ ಕಿತ್ತಾಕ್ಬಿಡ್ತೀವಿ ಸರ್. ಹಣ್ಣೋರ್ಗೂ ಕಾಯಕ್ ಹೋಗಲ್ಲ. ಜಾಂಡೀಸ್ ಬರುತ್ತೆ. ಅದಕ್ಕೋಸ್ಕರ ನಾವು ಕಾಯೇ ಕಿತ್ತಿ ನಾವು ಹೊಸೂರು ಮಾರ್ಕೆಟ್ಗೆ ಶಿಫ್ಟ್ ಮಾಡ್ತೀರಾ. ಅವರು ಹೊರ್ಗಡೆ ಬೇರೆ ಇದಕ್ಕೂ ಕಳಿಸ್ತಾರಂತೆ. ಆ ರೀಸನ್‌ಗೋಸ್ಕರ ನಾವು ಹೊರಗಡೆಗೆಲ್ಲ ಶಿಫ್ಟ್ ಮಾಡ್ತಾರೆ, ಔಟ್‌ಪುಟ್ ಮಾಡ್ತಾರೆ. ನಮ್ದೇನಿದೆ ನಾವು ಕಾಯಿ ಕಿತ್ತಾಕ್ಬಿಡ್ತೀವಿ ಸರ್ ನಾವು. ಇವಾಗ ನಾವು ಹಣ್ಣೋರ್ಗೂ ಕಾಯಲ್ಲ ಸರ್ ನಾವು. ಏನ್ ಬರುತ್ತೋ ನಾವು ರೇಟ್ ನೋಡ್ಕೊಂಡು ಇವಾಗ ಡಿಮ್ಯಾಂಡು ಮಾರ್ಕೆಟಲ್ಲಿ ಟಾಪ್ ರೇಟ್ ಏನೋಗುತ್ತೋ ಅದೇ ರೇಟ್ ಕಾಯಿಗೆ ಹಾಕ್ಕೊಡ್ತಾರೆ ಇವಾಗ. ಅದ್ ಅವರು ಕಾಯಿ ತಗೊಂಡು ತಿರ್ಗಾ ಅವರು ಬಂದು ಚಿಕ್ಕ ಎಲ್ಲ ಫಿಲ್ಟರ್ ಮಾಡಿ ತಿರ್ಗಾ ಅವ್ರು ಬೇರೆ ಕಡೆ ಶಿಫ್ಟ್ ಮಾಡ್ಕೊಂತಾರೆ. ಅಂಡಮಾನು ಆ ಕಡೆ ಎಲ್ಲ ಅವ್ರು ಶಿಫ್ಟ್ ಮಾಡ್ಕೊಂತಾರೆ. ನಾವು ಹಣ್ಣೋರ್ಗೂ ಏನ್ ಕಾಯಲ್ಲ ಅಂದ್ರೆ ಮಳೆಗಾಲದಲ್ಲಿ ಜಾಂಡೀಸ್ ಬಂದ್ಬಿಡುತ್ತೆ. ಜಾಂಡೀಸ್ ಬಂದ್ರೆ ತಿರ್ಗಾ ಕಾಯಿಗೆ ಟಾಪ್ ತರ ಕಾಯಿಗೆ ಇದಕ್ಕೆ ಸೆಕೆಂಡ್ ರೇಟ್ ಒಂದು ಬರುತ್ತೆ. 3 ಕ್ವಾಲಿಟಿ ಬರುತ್ತೆ ಸರ್ ಅದರಲ್ಲಿ ಹಣ್ಣಲ್ಲಿ. ತಿರ್ಗಾ ನಮ್ಗೆ ಯಾಕೆ ಸುಮ್ನೆ ನಮ್ಗೆ ಲಾಸ್ ಆಗುತ್ತೆ, ರೈತರಿಗೆ ಲಾಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವೇನ್ ಮಾಡ್ತೀವಿ, ಒಂದ್ 3 ಕಡೆ ಕೇಳ್ಕೊಂಡ್ ಬರ್ತೀವಿ. ಕಾಯಿ ನಾವು ಪೂರು ದಾರ್ಪಾಕೆಲ್ಲ ಕಿತ್ತಾಕಲ್ಲ, ಫುಲ್ಲು ಗ್ರೀನ್ ಕಾಯಿಯಾಗಿ ಕಿತ್ತಾಕ್ಬಿಡ್ತೀವಿ. ಸೈಜ್ ನೋಡ್ಕೊಂಡು ನಾವು ಗ್ರೀನ್ ಕಾಯಿಯಾಗಿ ಕಿತ್ತಾಕ್ಬಿಟ್ಟು ಹೊಸೂರ್ಗೆ ಶಿಫ್ಟ್ ರಾಯಕೋಟೆಗೆ ಹೋಗುತ್ತೆ. ರಾಯಕೋಟೆಯಿಂದ ಅವ್ರು ಫಿಲ್ಟರ್ ಮಾಡಿ ಅವ್ರು ಬೇರೆ ಕಡೆ ಇದ್ ಮಾಡ್ಕೊಂತಾರೆ. ನಮ್ದೇನಿದೆ ನಾವು ಗ್ರೀನ್ ಕಾಯಿ ಪೂರ್ತಿ ಸೈಜ್ ನೋಡ್ಕೊಂಡು ಕಿತ್ತಾಕ್ಬಿಡ್ತೀವಿ ಸರ್. ಟಾಪ್ ಏನ್ ರೇಟ್ ಹೋಗುತ್ತೋ ಮಾರ್ಕೆಟಲ್ಲಿ ಇವತ್ತು ಅದೇ ರೇಟ್ ನಮ್ಗೆ ಬೆಳಗ್ಗೆ ಹಾಕೊಡ್ತಾರೆ ಸರ್. ಮಾರ್ಕೆಟಿಂಗ್ ಅಲ್ಲಿ ಏನಂದ್ರೆ ನಾವು ಇಲ್ಲಿಂದ ಟೆಂಪೋ ಬರುತ್ತೆ, ಕ್ರೇಟ್ ಎಲ್ಲ ಅವರೇ ಕಳ್ಸಿಕೊಟ್ಬಿಟ್ಟಿರ್ತಾರೆ. ಕೋಲಾರ ಕಡೆ ಎಲ್ಲ 25 ಕೆಜಿ ಬಾಕ್ಸು, 15 ಕೆಜಿ ಬಾಕ್ಸು. ನಮ್ಗೆ ಹೊಸೂರು ಬಂದು 25 ಕೆಜಿ ಬಾಕ್ಸು. ಇಲ್ಲಿಂದ ನಾವು ಹೊಸೂರ್ಗೆ ಹಾಕ್ತಿವಿ. ಸಂಜೆ ನಾವು ಕಾಯೆಲ್ಲ ತಿರ್ಗಾ ನಾವು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಕೂತ್ಕೊಂಡು ತಿರ್ಗಾ ಲೇಬರ್ಸ್ ಎಲ್ಲ ಕೂತ್ಕೊಂಡು ಎಲ್ಲ ಫಿಲ್ಟರ್ ಮಾಡಿ ಒಂದೊಂದು ಕಾಯಿ ಸೈಜ್ ಇರುತ್ತೆ. ಸಣ್ಣ ಕಾಯಿ ಒಂದು ಬಾಕ್ಸ್ಗೆ ಹಾಕ್ತಿವಿ, ಮೀಡಿಯಂ ಒಂದ್ಗೆ ಹಾಕ್ತಿವಿ, ಫಸ್ಟ್ ಕ್ವಾಲಿಟಿ ಒಂದ್ಗೆ ಹಾಕ್ಬಿಟ್ಟು ಅದನ್ನ ಎತ್ತಿ ಹೊಸೂರ್ಗೆ ಹೋಗುತ್ತೆ. ಹೊಸೂರಲ್ಲಿ ಬಂದು ಬೆಳಗ್ಗೆ ಜಾವ ಮಾರ್ಕೆಟ್ ಓಪನ್ ಆಗುತ್ತೆ. ಮಾರ್ಕೆಟ್ ಇಂದ ಅವ್ರು ತಗೊಂಡ್ ಹೋಗ್ತಾರೆ ಹಣ್ಣು. ಇವಾಗ ಕ್ಲೈಮೇಟ್ ಎಲ್ಲ ಚೆನ್ನೈ ಕಡೆ ಆ ಕಡೆ ಎಲ್ಲ ಹೊಸೂರು ಮಾರ್ಕೆಟ್ ಎಲ್ಲ ಸಿಕ್ಕಾಪಟ್ಟೆ ಇದೆ. ಇವಾಗ ಏನ್ ಮಾರ್ಕೆಟಿಂಗ್ ಏನು ಎಲ್ಲ ಇವಾಗ ಬೇಕು ಅಂದ್ರೆ ಎಲ್ಲ ಶಿಫ್ಟ್ ಒಂದು ದಿವಸಕ್ಕೆ ಬಂದ್ಬಿಡುತ್ತೆ ಮಾರ್ಕೆಟಿಂಗ್. ಕಾಯಿ ಎಲ್ಲ ಮಾರ್ಕೆಟ್ ಇಲ್ಲ ಅಂದ್ರೆ ಅಲ್ಲಿಗೆ ಬಂದ್ಬಿಡುತ್ತೆ ಕಾಯಿ. ಒಂದು ದಿವಸಕ್ಕೆಲ್ಲ ಇದ್ ಮಾಡ್ಕೋಬಹುದು ಸರ್ ನಾವು. ಎಲ್ಲ ಸುಮಾರು 3-4 ಕಡೆ ಹೋಗುತ್ತೆ ಸರ್. ನಾವು ಅವೆಲ್ಲ ಇದೇಳಿಲ್ಲ ಅವರು. ನಾವು 3-4 ಕಡೆ ಕೈ ಮಾತ್ಕೊಂಡು ಹೋಗುತ್ತೆ ಸರ್ ಇದು. ನಮ್ದು ಯಾವ ದೇಶದಲ್ಲಿ ಅಂತ ನಮ್ಗೆ ಇವತ್ತಿಗೂ ನಾವು ಕೇಳ್ಕೊಳಕ್ ಹೋಗಿಲ್ಲ ಸರ್. ನಾವು ಆಕ್ಚುಲಿ ನಾವ್ ಏನ್ ಮಾಡ್ತೀವಿ ಅಂದ್ರೆ ಕಾಯಿ ಕಿತ್ತಾಕ್ತಿವಿ. ಅವ್ರು ಒಂದೊಂದ್ಸರಿ ಅಂಡಮಾನ್ ಅಂತಾರೆ. ಅಂಡಮಾನ್ಗೆ ಒಂದೊಂದ್ಸರಿ ಪಿಕಲ್ಸ್ಗೆ ಹೋಗುತ್ತೆ, ಉಪ್ಪಿನಕಾಯಿಗೆ ಹೋಗುತ್ತೆ, ಎಲ್ಲಾಗ ಹೋಗುತ್ತೆ ಸರ್. ನಾವು ನಮ್ಗೆ ಯಾವ್ದು ಡಿಮ್ಯಾಂಡ್ ಆಗುತ್ತೋ, ನಮ್ಗೆ ಯಾವ್ದು ಅನುಕೂಲ ಆಗುತ್ತೋ ನಾವು ಅದಕ್ಕೋಸ್ಕರ ನಮ್ಗೆ ಯಾವ್ದು ಅನುಕೂಲ ಆಗುತ್ತೋ ನಾವು ಅದಕ್ಕೆ ಇದು ಫಸ್ಟ್ ಪ್ರಯಾರಿಟಿ ಕೊಟ್ಬಿಟ್ಟು ನಾವು ಇದು ಮಾಡ್ಕೊಡ್ತೀವಿ ಸರ್ ನಾವು. ಎಲ್ಲಿ ಡಿಮ್ಯಾಂಡ್ ಇರುತ್ತೋ ಅವ್ರು ಕಳ್ಸ್ಕೊಂತಾರೆ ಸರ್. ನಮ್ದೇನಿದ್ಯೋ
ಮಂತ್ಲಿ ಒಂದ್ಸರಿ ಪೇಮೆಂಟ್ ಮಾಡ್ಬಿಡ್ತಾರೆ, ಇಲ್ಲ 15 ದಿವಸಕ್ಕೆ ಒಂದ್ಸರಿ ನಮ್ದು ಏನಿದೆಯೋ ನಮ್ಗೆ ಅಕೌಂಟ್ಗಂತೂ 15 ಡೇಸ್ಗೆ ಒಂದ್ಸರಿ ಪೇಮೆಂಟ್ ಬಂದ್ಬಿಡುತ್ತೆ ಸರ್ ನಮಗೆ. ಇವತ್ತಿಗೂ ಅಮೌಂಟ್ ಏನು ಅಷ್ಟೊಂದು ತೊಂದರೆ ಏನು ಕೊಟ್ಟಿಲ್ಲ ಮಂಡಿಯವರು. ಎಲ್ಲ ಆರಾಮ್ಸೆ ಇದು ಮಾಡ್ಕೊಡ್ತಾರೆ ಸರ್ ನಮಗೆ. ಸರ್ ನಮ್ಗೆ ತೃಪ್ತಿ ಆಗಿದೆ ಸರ್. ಒಬ್ಬೊಬ್ರು ಹೇಳ್ತಾರೆ, ಏನು ನಿಮಗೆ ನಾ ಇದು ಟೊಮೊಟೊನೇ ಬಿಟ್ಟರೆ ಇನ್ನೇನು ಹಾಕಲ್ಲ ನೀವು ಅಂತಾರೆ. ನಮ್ಗೆ ಅದೊಂಥರ ಖುಷಿ ಸರ್ ನಮಗೆ. ಟೊಮೊಟೊ ಬಿಟ್ಟರೆ ಇವತ್ತಿಗೂ ನಾವು ಇಲ್ಲಿ ಏನು ನಾಟಿ ಮಾಡಿಲ್ಲ. 1 ಎಕರೆ ಬೀನ್ಸ್ ಹಾಕಿದ್ದೀವಿ, ಶಾಮಂತಿಗೆ 1 ಎಕರೆ ಹಾಕಿದ್ದೀವಿ. ಎಲ್ಲರೂ ಹೇಳಿದ್ರೆ ನಾವು ಇವತ್ತು ಕೇಳ್ತೀನಿ, ಲ್ಯಾಟ್ರಿ ಇದ್ದಂಗೆ ಹೊಡೆದ್ರೆ ಲಕ್ಷ್ಮಿ ಮನೆಗೆ, ಇಲ್ಲಾಂದ್ರೆ ಹಾಕಿದ ಬಂಡವಾಳ ಮನೆಗೆ ಅಷ್ಟೇ. ಅದು ಬಿಟ್ಟರೆ ನಾವು ಇನ್ನೇನಿಲ್ಲ ಸರ್ ನಮಗೆ. ಎಲ್ಲ ಆರಾಮ್ಸೆ ಇರ್ತೀವಿ ಸರ್ ನಾವು. ಇಲ್ಲ ಸರ್, ನಾವೆಲ್ಲ ಎ ಟು ಝೆಡ್ ನಮ್ಮ ಕೈಯಿಂದ ಬಂಡವಾಳ ಹಾಕ್ತೀವಿ. ಸರ್ಕಾರದಿಂದ ಇವತ್ತಿಗೂ ನಾವು ₹1 ಬಂಡವಾಳ ತಗೊಂಡು ಏನೂ ಹಾಕಿಲ್ಲ ಸರ್ ಇದಕ್ಕೆ. ಇವಾಗೂ ಕೃಷಿ ಎಲ್ಲ ಏನೇನೋ ಫರ್ಟಿಲೈಸರ್ಸ್ ಬರುತ್ತೆ ಅಂತಾರೆ. ನಾವು ಅಲ್ಲೇನು ತಗೊಳಕ್ ಹೋಗಿಲ್ಲ ಸರ್ಕಾರದಿಂದ. ನಮ್ದೇನಿದೆಯೋ ನಾವು ಪ್ರೈವೇಟಿಂದಾನೇ ತಗೊಂಡು ಬಂದು ಎಲ್ಲ ಇದು ಮಾಡ್ಕೊಂತೀವಿ ಸರ್ ನಾವು. ಸಬ್ಸಿಡಿಗೆಲ್ಲ ಇವತ್ತಿಗೂ ನಾವು ಟ್ರೈ ಮಾಡಕ್ ಹೋಗಿಲ್ಲ ಸರ್. ಏನೋ ಪೈಪ್ ಎಲ್ಲ ಬರುತ್ತೆ ಅಂತಾರೆ. ಆ ಪೈಪ್ ಎಲ್ಲ 3 ತಿಂಗ್ಳಿಗೆ ನಾವು ಕಾಯ ಪಡ್ಕೊಂಡು ಬೆಳೆ ತಗೊಂಡು ಬಂದ್ಬಿಡ್ಬೋದು ಸರ್ ನಾವು. ಅದಕ್ಕೋಸ್ಕರ ನಾವು ಅವ್ರಿಗೇನು ಕಾಯಕ್ ಹೋಗಲ್ಲ ಸರ್. ಎಲ್ಲ ನಾವೇ ಕೈಯಿಂದ ಬಂಡವಾಳ ಹಾಕಿ ಮಾಡ್ತೀವಿ ಸರ್ ನಾವು. ಸರ್ ನೀರಿನ ವ್ಯವಸ್ಥೆ ಬಂದು ನಮ್ಗೆ ನೀರು ಒಂದು 4 ಇಂಚ್ ನೀರು ಬರುತ್ತೆ. 1 ಕಿಲೋಮೀಟರ್ ಇದೆ ಸರ್. ನಮ್ ಬೋರೆಲ್ಲ ಇರೋದು 1 ಕಿಲೋಮೀಟರ್ ಸರ್. ನಮ್ಗೆ ನಿಯರ್ ಇಲ್ಲಿ ಯಾವ ನೀರು ಸಿಕ್ಕಿಲ್ಲ ನಮ್ಗೆ. ಎಲ್ಲ ಇದೆ 8, 9 ಗಂಟೆ 8 ಅವರ್ ಕರೆಂಟ್ ಕೊಡ್ತಾರೆ. ಅದು ಇವಾಗ ಮಳೆ ಬಂತಂದ್ರೆ ಕರೆಂಟು ಕರೆಕ್ಟಾಗಿ ಕೊಡಲ್ಲ. ತಿರ್ಗಾ ನಾವು ಫೋನ್ ಮಾಡಿ ಅವ್ರಿಗೆ ಸ್ವಲ್ಪ ಇದು ಮಾಡಿದ್ರೆ ಅದೇ ಥರ ಬೆಸ್ಕಾಂ ಅವರು ಸಪೋರ್ಟ್ ಮಾಡ್ತಾರೆ. ಜಂಪೆಲ್ಲಾದ್ರೂ ಹೋಗಿದ್ರೆ ಅವರು ಪಾಪ ಕಲೆಕ್ಷನ್ ಕೊಟ್ಬಿಟ್ಟು ಅದೇ ಥರ ಇವಾಗ ನಮ್ಮ ತೋಟದ ಲೈನ್ ಏನಿದೆ ಪಾಪ ಫೋನ್ ಮಾಡೋ ಅಣ್ಣ ಕರೆಂಟ್ ಇಲ್ಲ ಅಣ್ಣ 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 ಪಟ್ಕೆ ಸರ್ ಒಂದು 5 ನಿಮಿಷ ಸರ್ ಅಂತ ಹೇಳ್ಬಿಟ್ಟು ಅವರು ಕರೆಂಟ್ ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿದೆ ಸರ್. 8 ಅವರ್ ಏನು ಬರುತ್ತೋ 8 ಅವರಲ್ಲಿ ನಾವು ಸುಮಾರು ಒಂದು 4 ರಿಂದ 5 ಎಕರೆ ಮೇಂಟೈನ್ ಮಾಡ್ಕೊಂತೀವಿ ಸರ್. ನಮ್ಗೆ ನೀರೇನು ಪ್ರಾಬ್ಲಮ್ ಇಲ್ಲ ಸರ್. ನೀರು ತುಂಬಾ ಇಲ್ಲಿದೆ, ಆದ್ರೆ ನಮ್ಗೆ ಈ ಸರೌಂಡಿಂಗ್ ಅಲ್ಲಿ ನೀರಿಲ್ಲ. ಸುಮಾರು ನಮ್ದು 1 ಕಿಲೋಮೀಟರ್ ಇಂದ ಪೈಪ್ಲೈನ್ ಮಾಡ್ಕೊಂಡು ಬಂದಿದ್ದೀವಿ. ಎಲ್ಲ ಕೃಷಿ ಹೊಂಡ ಇದು ಮಾಡಿ ಅಂತ ಹೇಳ್ತಾರೆ. ಕೃಷಿ ಹೊಂಡ ಒಂದ್ಸರಿ ನಾವು ಮಾಡಿದ್ದೀವಿ, ಇಲ್ಲೇ ಮಾಡಿದ್ವಿ, ಅದನ್ನ ಮುಚ್ಚಿಬಿಟ್ಟಿದ್ದೀವಿ. ಕೃಷಿ ಹೊಂಡದ ಏನಂದ್ರೆ ಪಾಚಿ ಬರುತ್ತೆ. ತಿರ್ಗಾ ನಾವು ಕೃಷಿ ಹೊಂಡ ಅದಿಂದ ಹಾಕಿ ತಿರ್ಗಾ ಪಾಚಿ ಕಟ್ಕೊಳುತ್ತೆ. ಒಬ್ಬೊಬ್ರದ್ದು ಒಂದೊಂದು ಇರುತ್ತೆ. ಒಬ್ಬೊಬ್ರಿಗೆ ಚೆನ್ನಾಗಿರುತ್ತೆ, ನಮ್ಗೇನಂದ್ರೆ ಪಾಚಿ ಕಟ್ಕೊಬಿಡುತ್ತೆ. ತಿರ್ಗಾ ಅದನ್ನ ಕ್ಲೀನ್ ಮಾಡ್ತಾ ಇರಬೇಕು. ಸುಮ್ಮನೆ ನಾವು ಬಂದು ನಾವು ನೋಡ್ಕೊಳಲ್ಲ. ಸುಮಾರು ಅದಕ್ಕೋಸ್ಕರ ನಾವು ಎಲ್ಲ ಡೈರೆಕ್ಟ್ ಏನಿದೆಯೋ ಬೋರಿಂದ ನಮ್ಗೆ ಏನು ಬರುತ್ತೋ ಅದನ್ನೇ ಡೈರೆಕ್ಟ್ ಇದು ಮಾಡ್ತೀವಿ ಹೊರ್ತು ನಾವು ಕೃಷಿಯಿಂದ ಏನು ಮಾಡಿಲ್ಲ. ಎಲ್ಲ ಡ್ರಿಪ್ ಇರಿಗೇಷನ್ ಅಲ್ಲೇ ನಮ್ಗೆ ನೀರ್ ಫೆಸಿಲಿಟೀಸ್ ನಾವು ಮಾಡ್ಕೊಂಡಿದ್ದೀವಿ. ಇವಾಗ ಯಾರು ನೀರ್ ಕಟ್ಟಲ್ಲ, ಏನು ಇಲ್ಲ. ಎಲ್ಲ ಡ್ರಿಪ್ ಇರಿಗೇಷನ್ ಅಲ್ಲೇ ನಾವು ಮಾಡ್ತೀವಿ. ಪೈಪ್ ಲೈನ್ ಎಲ್ಲ ಚೆನ್ನಾಗಿ ಮಾಡ್ಕೊಂಡಿದೀವಿ. ಎಲ್ಲ ಹೊಸ ಪೈಪ್ ಲೈನ್ ಹೊಸ ಡ್ರಿಪ್ ಮಾಡ್ಕೊಂಡು ಎಲ್ಲ ಇದು ಮಾಡ್ಕೊಂಡಿದೀವಿ ಸರ್. ಒಂದ್ಸರಿ ಆನ್ ಮಾಡ್ಬಿಟ್ರೆ ಮೋಟ್ರ್ ಮನೆ ಹತ್ರ ಕೂತ್ಕೊಂಡು ಆನ್ ಮಾಡಿದ್ರೆ ಎಲ್ಲ ಇಲ್ಲಿ ಬಂದು ಕ್ಲೀನ್ಗ ಎಲ್ಲ ಇವತ್ತಿಗೂ ಓಡುತ್ತೆ ಸರ್. 9 ಗಂಟೆಗೆ ನಾವೇನು ಆನ್ ಮಾಡ್ತೀವೋ ಎಲ್ಲ ಬಂದು ಒಂದು ಅವರ್ 2 ಅವರ್ಸ್ಗೆಲ್ಲ ನೆನ್ಕೊಳುತ್ತೆ ಸರ್ ನಮಗೆ. ಎಲ್ಲ ಪೂರ್ತಿ ಕವರ್ ಆಗಿ ಹೋಗುತ್ತೆ. ತೋಟ ಎಲ್ಲ ಏನು ಪ್ರಾಬ್ಲಮ್ ಇಲ್ಲ. ಒಂದೇ ಸರಿ ಪೂರ್ತಿ ಓಡುತ್ತೆ ಸರ್ ನೀರು. ಅಷ್ಟು ನೀರಂತೂ ಚೆನ್ನಾಗಿದೆ ನಮ್ಗೆ. ಸರ್ ನಾವು ಸಜೆಸ್ಟ್ ಮಾಡ್ತೀವಿ, ಇವಾಗ ಟೊಮೊಟೊ ಹಾಕಿ ಅಂತೀವಿ. ಅವ್ರ ಲಕ್ಕು ಚೆನ್ನಾಗಿದ್ರೆ ಅದೃಷ್ಟ ಆಗುತ್ತೆ. ಇಲ್ಲಾಂದ್ರೆ ಒಬ್ಬೊಬ್ರಿಗೆ ಅದೃಷ್ಟ ಇರಲ್ಲ. ನಮಗೂ ಇವಾಗ ಅದೃಷ್ಟ ಇಲ್ಲ. ಇವಾಗ ಸದ್ಯಕ್ಕೆ 400 ರಿಂದ 500 ಇದೆ ಇವಾಗ ಟೊಮೊಟೊ ಏನಿದೆಯಾ ಹೈಬ್ರಿಡ್. ಹೊಸೂರಲ್ಲಿ 400 ರಿಂದ 500 ರೂಪಾಯಿ ಇದೆ. ನಾವು ಸಜೆಸ್ಟ್ ಮಾಡ್ತೀವಿ ಒಬ್ಬೊಬ್ರಿಗೆ ಟೊಮೊಟೊ ಹಾಕಿ ಆರಾಮ್ ಬೆಳೆ ಅಂತ ಹೇಳ್ತೀವಿ. ಅವರು ಒಬ್ಬೊಬ್ರು ಕಷ್ಟ ಟೊಮೊಟೊ ತುಂಬಾ ಔಷಧಿ ಹೊಡಿಬೇಕು ಅಂತಾರೆ. ಒಬ್ಬೊಬ್ರು ನಮ್ಗೇನಂದ್ರೆ ನಾನು 2 ವರ್ಷದಿಂದ ಟೊಮೊಟೊ ನಮ್ಗೆ ಆರಾಮ್ ಬೆಳೆ. ಅದಕ್ಕೋಸ್ಕರ ಟೊಮೊಟೊನೇ ನಾವು ಇವಾಗೂ ನಾವು ಟೊಮೊಟೊ ಬಿಟ್ರೆ ಇನ್ನೇನು ಮಾಡಿಲ್ಲ ನಾವು. ಆರಾಮಾಗಿ ಟೊಮೊಟೊ ತತ್ತೀವಿ, ಟೊಮೊಟೊ ಮಾಡ್ತೀವಿ. ಸಜೆಸ್ಟ್ ನಾವು ಮಾಡೋದಂದ್ರೆ ಟೊಮೊಟೊ ಹಾಕಿ, ಏನ್ ಹಾಕಿರೋ ಬಂಡವಾಳ ಅಂತೂ ಆರಾಮಾಗಿ ಮನೆಗೆ ಬರುತ್ತೆ. ಲೇಬರ್ಸ್ ಬರ್ತಾರೆ ಆರಾಮಾಗಿ. ಇವಾಗ ಹೂವು ಹಾಕ್ತಾರೆ, ಒಂದೊಂದ್ಸರಿ ಮಳೆ ಬಂದ್ರೆ ಕ್ಲೈಮೇಟ್ ಇವಾಗ ಹೂವನು ಹಂಗೆ ನಿಂತ್ಕೊಂಡುತ್ತೆ ತೋಟದಲ್ಲಿ. ಟೊಮೊಟೊ ಆದ್ರೆ ಕಿತ್ಕೊಂಡು ಒಂದು ದಿವಸ ಲೇಟ್ ಆದ್ರೂ ಆರಾಮ್ಸೆ ಟ್ರಾನ್ಸ್ಪೋರ್ಟ್ ಫೆಸಿಲಿಟೀಸ್ ಎಲ್ಲ ಇದೆ. ಇವಾಗ ಮಳೆ ಬಂದ್ರೆ ಹೂವು ಕಪ್ಚುಕ್ಕೆ ಬರುತ್ತೆ, ಮೊಗ್ಗು ರೋಗ ಬರುತ್ತೆ. ಅದಕ್ಕೋಸ್ಕರ ನಾನು 2 ಇಯರ್ಸ್ ಇಂದ ನಾನು ಟೊಮೊಟೊನೇ ಮಾಡ್ತಾ ಇದ್ದೀನಿ ಸರ್. ಸರ್ ಆಕ್ಚುಲಿ ಸರ್, ಯಾರ್ಯಾರ್ದು ಸ್ವಂತ ಭೂಮಿ ಇರುತ್ತೋ, ಸ್ವಂತ ಭೂಮಿ ನೀರಿರುತ್ತೋ ಅವರು ಅಷ್ಟು ಮಾತ್ರ ಇವಾಗ ನನ್ನ ಪ್ರಕಾರ ಪ್ರೈವೇಟ್ ಕಂಪ್ನಿಗೆ ಹೋಗಿ 15,000 ಸಂಬಳ ತಗೊಳಕ್ಕಿಂತ ಸರ್ ಬೆಟರ್ ಕೃಷಿಗೆ ಬಂದ್ರೆ ಅನುಕೂಲ ಇರುತ್ತೆ ಸರ್. ಯಾಕಂದ್ರೆ ಇವಾಗ ಒಂದು ಎಕ್ಸಾಂಪಲ್, ಒಂದು ಹೂವು ಹಾಕೊಂಡ್ರೇನು ನಾವು ಸರ್ 6 ತಿಂಗಳು ಸರ್, 6 ತಿಂಗ್ಳಿಗೆ ನಮಗೆ ₹100 ಹೋದ್ರೂ ಒಂದು ಇಳುವರಿ ಸುಮಾರು ಒಂದು 3 ರಿಂದ 4 ಲಕ್ಷ ಬರುತ್ತೆ. ಕಮಿಷನ್ ಎಲ್ಲ ಹೋದ್ರೂ ಸುಮಾರು 1 ಎಕರೆಗೆ ಹಾಕೊಂಡ್ರೆ 4 ಲಕ್ಷ ಅಂತೂ ಇದಿರುತ್ತೆ ಸರ್. 4 ಲಕ್ಷದಲ್ಲಿ ಒಂದು 2 ಹೋದ್ರೂ ಸುಮಾರು ನೀವು 3 ಲಕ್ಷ ಲಾಭ ಸಿಕ್ಕುತ್ತೆ ಸರ್. 3 ಲಕ್ಷದಲ್ಲಿ ಏನಾಗುತ್ತೆ ಅಂದ್ರೆ 15,000 ಲೆಕ್ಕ ಹಾಕೊಂಡ್ರು ತಿಂಗಳಿಗೆ ನಾವು ಜಾಸ್ತಿ ಏನು ನಾವು ಕೃಷಿಕರೇನು ಜಾಸ್ತಿ ಮಾಡಲ್ಲ ಸರ್. ಇವಾಗ ಬೆಳಗ್ಗೆ ಬರ್ತೀವಿ, ಔಷಧಿ ಸ್ಪ್ರೇ ಮಾಡ್ತೀವಿ, ಮನೆಗೆ ಹೋಗ್ತೀವಿ. ಸುಮಾರು ಒಂದು 4 ಅವರ್ ತೋಟದಲ್ಲಿ ಸ್ಪೆಂಡ್ ಮಾಡಿದ್ರೆ ಸರ್, ಅಲ್ಲಿ ಹೋಗ್ಬಿಟ್ಟು ಮಾಸ್ಕ್ ಹಾಕ್ಕೊಂಡು ನಾವು ಇದು ಮಾಡೋಕ್ಕಿಂತ ಸರ್ ಬೆಟರ್ ಫ್ರೆಶ್ ಏರಲ್ಲಿ ಎಲ್ಲ ಇದು ಮಾಡ್ಕೊಂಡಿದ್ರೆ ಸರ್ ನಮಗೂ ಅನುಕೂಲ ಆಗುತ್ತೆ. ಫ್ರೆಶ್ ಏರಲ್ಲಿ ವಾತಾವರಣನೂ ಚೆನ್ನಾಗಿರುತ್ತೆ. ಏನೂ ಒಂದು ಇದು ಕಾಯಿಲೆ ಬರಲ್ಲ, ಏನೂ ಬರಲ್ಲ. ಬೆಟರ್ ತೋಟ ಎಲ್ಲ ಇದ್ದು ಅವ್ರಿಗೆ ನೀರು ಅನುಕೂಲ ಇದ್ದು ಅವ್ರು ಕೃಷಿಕ್ ಮಾಡಿದ್ರೆ ಸರ್ ಒಂದು ಒಳ್ಳೆ ಅನುಭೋಗ ಇರುತ್ತೆ ಸರ್. ಒಳ್ಳೆ ಲಾಭನೂ ಸಿಕ್ಕುತ್ತೆ ಸರ್. ನಾವು ಹೋಗ್ಬಿಟ್ಟು ಒಂದು ಕಂಪ್ನಿನಲ್ಲಿ ಅವರು 15,000 ಪೇಮೆಂಟ್ಗೋಸ್ಕರ ಸರ್ ಇವಾಗ ಎಮರ್ಜೆನ್ಸಿಗೆ ನಾವು ರಜಾ ಹಾಕಕ್ಕೂ ಹೋಗಲ್ಲ, ಅವ್ರು ಕೊಡೋದು ಇಲ್ಲ. ಬೆಟರ್ ನಾವು ತೋಟ ಇದ್ದು ಸ್ವಂತ ಜಮೀನಿದ್ದು ನೀರಿದ್ದು ಮಾಡ್ಬೋದು ಸರ್. ಆರಾಮ್ ಕೆಲಸ ಅಂದ್ರೆ ಕೃಷಿಕ ಸರ್.
ನಾವು ಇವಾಗ BBM ಮಾಡಿದ್ದೀವಿ. ನಾವು ಹಂಗಂತ ಹೇಳ್ಬಿಟ್ಟು ನಮ್ದೇ ಸ್ವಂತ ಭೂಮಿ ಇದೆ. ನಮ್ಮ ಅಪ್ಪಗ್ 3 ಎಕರೆ ಜಮೀನಿದೆ. ತಿರ್ಗಾ ನಮ್ಮ ಅವ್ವರ್ದು ಇದೆ. ಇಬ್ರದು ಜಂಟಿ ಮಾಡಿ ಒಂದು 5 ಎಕರೆ ನಾವು ಮಾಡ್ಕೊಂತೀವಿ ಸರ್. ಆರಾಮ್ಸೆ ಸರ್, ನಮ್ಗೇನು ಲಾಭ ನಷ್ಟ ಏನಿಲ್ಲ ಸರ್. ಎಲ್ಲ ಸುಧಾರಿಸ್ಕೊಂಡು ನಾವು ಆಫೀಸಲ್ಲಿ ಏನು ಕೊಡ್ತಾರೋ ಸಂಬಳ, ಅದಕ್ಕಿಂತ ಹೆಚ್ಚುವರಿ ನಾವು ಸಂಬಳ ದುಡ್ಕೊಂತೀವಿ ಸರ್ ನಾವು. ನಮ್ಮ ಬಾಮೈದ ನಾವು ಇಬ್ರು ಜೊತೆಗೆ ತೋಟ ಮಾಡ್ತಾ ಇದ್ದೀರಿ. ನಾವು ಏನು ಬಿಟ್ರೂ ಜೊತೆಗೆ ತೋಟ ಮಾಡ್ತಾ ಇರೋದು. ಏನೇ ಕಷ್ಟ ಆಗಲಿ ಸುಖ ಆಗಲಿ ಇಬ್ರು ಜೊತೆಗೆ ಸೇರ್ಕೊಂಡು ತೋಟ ಮಾಡ್ತಾ ಇದ್ದೀರಿ. ಅದರಿಂದ ನಮ್ಗೆ ಲಾಭ ಕಾಣಿಸಿದೆ. ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ ಈ ಜನರಲ್ ಪ್ರಕಾರ ನಮ್ಮ ಮಾಮೈದ ತಿಳ್ಕೊಂಡು ಪ್ರೋತ್ಸಾಹ ಕೊಟ್ಕೊಂಡು ಹೋಗ್ತಾ ಇದ್ದಾರೆ. ಅದರಿಂದ ಜೊತೆಗೆ ನಾವು ತೋಟ ಮಾಡಿಕೊಂಡು ಮುಂದೆ ಹೋಗ್ತಾ ಇದ್ದೀವಿ. ಟೊಮೊಟೊ ಎಲ್ಲ ಮಾಡಿದ್ದೀರಿ, ಬೀನ್ಸು ಹಾಕಿದ್ದೀರಿ, ಈಗ ಸಾಮಂತಿಗೆನ ಹಾಕಿದ್ದೀರಿ, ಎಲ್ಲ ಜೊತೆಗೆ ಮಾಡಿದ್ದೀರಿ. ಇಬ್ಬರೂ ಕೂಡೋಗೆ ಜೊತೆಯಲ್ಲೇ ಹೋಗ್ತಾ ಇದ್ದೀವಿ. ಕರ್ನಾಟಕ ನ್ಯೂಸ್ ಬೀಟ್ ಅವರು ನಮ್ಮ ಜಮೀನಿಗೆ ಬಂದಿರೋದು ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ. ಏನಂದ್ರೆ ಇವಾಗ ನಾವು ನಿಮ್ದು ಇದು ಯೂಟ್ಯೂಬಲ್ಲಿ ನೋಡ್ತಾ ಇರ್ತೀವಿ, ತಿರ್ಗಾ ಎಲ್ಲ ನೋಡ್ತಾ ಇರ್ತೀವಿ, ನಿಮ್ದ್ರಲ್ಲೂ ನೋಡ್ತಾ ಇರ್ತೀವಿ. ಅವ್ರು ಏನು ಮಾಡ್ತಾರೆ ಅವ್ರ ಥರ ನಾವು ಒಂದು ಮಾಡಬೇಕು ಅಂತ ನಮ್ಗೆ ಪ್ರೀತಿ ಉತ್ಸಾಹ ಬರುತ್ತೆ. ತಿರ್ಗಾ ನಾವು ಫಾಲೋ ಮಾಡ್ತಾ ಇರ್ತೀವಿ. ಏನಂದ್ರೆ ನಮಗೂ ಒಂದು ನಾವು ಅವ್ರ ಹತ್ರ ಒಬ್ರು ರೈತರಿಂದ ನಾವು ನೋಡಿ ಕಲಿಯೋದು ತುಂಬ ಇರುತ್ತೆ ಸರ್. ನಾವು ಹಂಗಂತ ನಾವು ಫಸ್ಟ್ ಕ್ಲಾಸ್ ಅಂತ ನಾವೇನು ಹೇಳೋಕ್ಕಾಗಲ್ಲ. ಸುಮ್ಮನೆ ನಾವು ಹೇಳ್ಬೋದು ಅಷ್ಟು ಮಾಡ್ತೀವಿ ಇಷ್ಟು ಮಾಡ್ತೀವಿ ಅಂತ ನಾವೇನು ಹೇಳಲ್ಲ. ನಮ್ದೇನಿದೆಯೋ ನಾವು ಆರಾಮ್ಸೆ ತುಂಬ ಖುಷಿ. ಒಂದು ರೈತರಿಂದ ನಾವು ನೋಡಿ ಕಲಿತೀವಿ ಸರ್. ಅವರಿಂದ ನಮಗೆ ನೋಡಿ ಕಲಿಯೋದು ತುಂಬ ಇರುತ್ತೆ. ನಮ್ಗೆ ತುಂಬ ಖುಷಿ ಆಗುತ್ತೆ ಸರ್. ಬಂದು ನೀವು ಮಾಡಿ ರೈತರಿಗೆ ತೋರಿಸಿದ್ರೆ ನಮಗೂ ತುಂಬ ಖುಷಿ ಆಗುತ್ತೆ ಸರ್. ನಮಗೆ ನೀವು ಬಂದಿರೋದು ನಮ್ಗೆ ತುಂಬ ಖುಷಿ ಆಗುತ್ತೆ. ತುಂಬ ಧನ್ಯವಾದಗಳು ಸರ್. ನಿಮ್ಮಿಂದ ನಾವು ಕಲ್ತಿದ್ದೀವಿ, ನೋಡ್ತೀವಿ ನ್ಯೂಸ್. ರೈತರಿಂದ ನಾವು ಇದು ನ್ಯೂಸ್ ಎಲ್ಲ ತಿಳ್ಕೊಂಡು ನಾವು ಒಂದು ಸ್ವಲ್ಪ ಹೊಸ ಪ್ರಯತ್ನ ಮಾಡ್ತಾ ಇರ್ತೀವಿ ಸರ್ ನಾವು. ಧನ್ಯವಾದಗಳು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.